ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲೆ ಕಡೆ ಫೋಕಸ್ ಮಾಡಿ. ಮಾರ್ಕೆಟ್ ಆಲ್ವೇಸ್ ನಿಮ್ಗೆ ಈಸಿ ಅನಿಸುತ್ತೆ, ಅದರ್ವೈಸ್ ಮಾರ್ಕೆಟ್ ಯು ಫೀಲ್ ಇಟ್ ಡಿಫಿಕಲ್ಟ್. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಫೀಲ್ ಮಾಡ್ತೀರಾ ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ ಅಲ್ಲಿ ತನಕ. ಓಕೆನಾ? ಸೊ ಮಾರ್ಕೆಟಲ್ಲಿ ಲೈಕ್ ನಿಮ್ಗೀಗ ಮಾರ್ಕೆಟ್ ಅಂತಲ್ಲ, ಯಾವುದೇ ಫೀಲ್ಡ್ಗಾದರೂ ಅಷ್ಟೇ, ಬಿಸ್ನೆಸ್ ಫೀಲ್ಡ್ ಅಂತೆಲ್ಲ ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಎಷ್ಟು ನಾಲೆಡ್ಜ್ ಇರುತ್ತೆ, ಅದು ನಿಮ್ಮನ್ನು ಪ್ಲಸ್ ಮಾಡುತ್ತೆ. ಅದರ್ವೈಸ್ ನಿಮಗೆ ಅದು ಡಿಫಿಕಲ್ಟ್ ಅಂದೇ ಅನ್ಸುತ್ತಲ್ವಾ? ಇದರ ನಿಮಗೆ ಬಿಸ್ನೆಸ್ ಫೀಲ್ಡೇ ಇರ್ಬೋದು ಆರ್ ಬೇರೆ ಅದರ್ ಫೀಲ್ಡ್ಸ್ ಇರ್ಬೋದು, ಯಾವುದೇ ಆದರೂ ಅಷ್ಟೇ, ಎಲ್ಲಿ ತನಕ ನಮ್ಮ ಓನ್ ಎಫರ್ಟ್ ಇರೋದಿಲ್ಲ ಅಲ್ಲಿ ತನಕ ನಮಗೆ ಅದರಲ್ಲಿ ಸಕ್ಸಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ದಟ್ ಕ್ವೈಟ್ ಕಾಮನ್ ಅದು. ಸೊ ಹಾಗಾಗಿನೇ ನಾನು ಹೇಳೋದು ಅಷ್ಟೇ, ಸೊ ಕಲೀರಿ. ಇವತ್ತಿಲ್ದವ್ರು ನಾಳೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇವಾಗ ಹೆಂಗಿದೆ ಅಂದರೆ, ಡೇ ಬೈ ಡೇ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಿದ್ದಾವೆ. ನಾನು ಇಂಜಿನಿಯರಿಂಗ್ ಮುಗಿಸ್ ಬಂದಾಗ ಇದ್ದಿದ್ದು ಮಾರ್ಗ ಬ್ಯಾಂಗ್ಳೂರೇ ಬೇರೆ, ಇವಾಗಿರೋ ಬ್ಯಾಂಗ್ಳೂರೇ ಬೇರೆ, ಇನ್ನೊಂದು 5 ವರ್ಷಕ್ಕೆ ಹೋಗೋ ಬ್ಯಾಂಗ್ಳೂರೇ ಬೇರೆ. ಅದರಲ್ಲಿ ಟೆಕ್ನಾಲಜಿ ಥಿಂಗ್ಸು ಬರ್ತಿರೋದು ನೋಡಿದರೆ ಫ್ಯೂಚರಲ್ಲಿ ಎಲ್ಲರಿಗೂ ಜಾಬ್ ಬೇಕು ಅಂದಾಗ ವೆರಿ ಡಿಫಿಕಲ್ಟ್ ಆಗುತ್ತೆ. ಜಾಬ್ ಕ್ರಿಯೇಟಿವಿಟಿನೂ ಕಷ್ಟ ಆಗುತ್ತೆ. ಇವಾಗ ಪ್ರೆಸೆಂಟ್ ಇರೋರ್ಗು ಕೂಡ ದಿನ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಕಂಪ್ನಿಯಲ್ಲಿ ನನ್ನ ಜಾಬ್ ಇರುತ್ತೋ ಇಲ್ವೋ ಸೆಕ್ಯೂರಿಟಿ ಇಲ್ಲ ಥರ ಆಗಿದೆ. ಯಾಕೆಂದರೆ ಆಲ್ರೆಡಿ ಜೆನ್ಜಿ ಕಿಡ್ಸ್ಗಳು ಬರ್ತಿದ್ದಾರೆ. ಸೊ ಜೆನ್ಜಿ ಕಿಡ್ಸ್ಗಳು ಮಾರ್ಕೆಟಿಗೆ ಎಂಟ್ರಿ ಆಗ್ತಿದ್ದಾರೆ. ಸೊ ಅವ್ರುಗಳಿಗೆ ನೀವು ಕಾಂಪಿಟೇಟರ್ ಆಗಿ ನೀವು ವರ್ಕ್ ಮಾಡಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಲ್ಲದನ್ನು ನೀವು ಅರ್ಥ ಮಾಡ್ಕೊಬೇಕು, ಥಿಂಗ್ಸ್ ಹೇಗೆ ವರ್ಕ್ ಆಗ್ತಿದೆ, ಲೈಕು ನಾವು ಹೇಗೆ ಚೇಂಜ್ ಆಗಬೇಕು, ನಮ್ಮಿದೇನು ಅಂತ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಿದ್ದು ನಾನು ಪರ್ಟಿಕ್ಯುಲರ್ ಹೇಳ್ತಾ ಇದೀನಿ ಅಂದರೆ, ನಾನು ನೋಡ್ದಂಗೆ ಮೊನ್ನೆ ಧಾರವಾಡಲ್ಲಿ ಗೌರ್ಮೆಂಟ್ ಜಾಬ್ದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈಗ ಲೈಕು ವಾಟ್ ಎವರ್ ಜೆನ್ಜಿ ಕಿಡ್ಸ್ ಇರ್ಬೋದು, ಅದಕ್ಕಿಂತ ಇದ್ರವ್ರು ಇರ್ಬೋದು. ಇಶ್ಯೂ ಇಷ್ಟೇ, ಎಲ್ಲಿ ತನಕ ಅಂತ ನೀವು ಗೌರ್ಮೆಂಟ್ ಜಾಬ್ನೇ ನಂಬ್ಕೊಂಡು ಬದುಕೋಕ್ಕಾಗುತ್ತೆ? ಅದರಲ್ಲಿ ಕೆಲವು ಹುಡುಗರು ಮಾತಾಡೋದು ನೋಡಿದ್ರೆ ಕಂಪ್ಲೀಟ್ಲಿ ತುಂಬಾ ಬೇಜಾರು ಅನ್ನಿಸ್ತು ನನಗೆ. ಏನಂದರೆ, ಲೈಕು ನಾವು 5 ವರ್ಷದಿಂದ ಓದ್ತಿದ್ವಿ, 10 ವರ್ಷದಿಂದ ಅನ್ಬಿಲೀವಬಲ್ ಯಾರು ಸೀರಿಯಸ್ಲಿ. ಅದು ನನಗೆ ಒಂದು ಅರ್ಥ ಆಗೋದಿಲ್ಲ. ಲೈಕ್ ವಿತೌಟ್ ನಿಮಗೆ ಒನ್ಸ್ ಇಫ್ ಯು ಕ್ರಾಸ್ 25, 23, 25 ಕ್ರಾಸ್ ಆದಮೇಲೆ ಸ್ಟಿಲ್ ನಿನ್ನ ಪೇರೆಂಟ್ಸ್ ದುಡ್ಡಲ್ಲೇ ನಾನು ಬದುಕ್ತೀನಿ ಅಂದಾಗ ಡಿಫಿಕಲ್ಟ್ ಅನಿಸುತ್ತೆ. ಯಾಕೆಂದರೆ ಪ್ರೆಸೆಂಟ್ ಸಿನಾರಿಯೋ ಸಿಚುವೇಶನ್ಸ್ಗಳು ಹಾಗೇ ಇದ್ದಾವೆ. ನೀವು ಐದರ್ ಏನಾದ್ರು ಒಂದು ಜಾಬ್ ಮಾಡ್ತಾ ಇದ್ದು ನೀವು ಹಾರ್ಡ್ ವರ್ಕ್ ಜೊತೆ ಗೌರ್ಮೆಂಟ್ ಜಾಬಿಗೆ ಕೂತ್ರೆ ಓಕೆ. ಬಟ್ ಇವಾಗಿನ ಕಾಂಪಿಟೇಷನಲ್ಲಿ ಜಾಬ್ ಮಾಡ್ಕೊಂಡು ಗೌರ್ಮೆಂಟ್ ಜಾಬ್ ತೊಗೊಳ್ತೀನಿ ಅನ್ನೋದು ಕನಸಿನ ಮಾತು. ಯಾಕೆಂದರೆ ಜಾಬಲ್ಲೇ ಅಷ್ಟು ಸ್ಟ್ರೆಸ್ ಇರುತ್ತೆ, ನೀವು ಕೂತು ಓದೋಕ್ಕಾಗೋದಿಲ್ಲ. ಸೊ ಹಾಗಾಗಿನೇ. ಬಟ್ ಏನಂದರೆ ಅವ್ರುಗಳು ಲೈಕು ಓದ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ. ಐ ಡೋಂಟ್ ನೋ, ಮೇ ಬಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದಾವೋ ಏನೋ ಗೊತ್ತಿಲ್ಲ. ಸೇಮ್ ವೇ ಯು ಪಿ ಎಸ್ ಸಿನೂ ಅಷ್ಟೇ. ಎವ್ರಿ ಇಯರ್ ಯು ಪಿ ಎಸ್ ಸಿ ಕಾಲ್ ಫಾರ್ ಆಗುತ್ತೆ 1000ಇಂದ 2000 ಮೆಂಬರ್ಸಿಗೆ ಕಾಲ್ ಫಾರ್ ಆಗ್ಬೋದೇನೋ ಮ್ಯಾಕ್ಸಿಮಮ್ಮು. ಬಟ್ ಅಪ್ಲಿಕೇಶನ್ಸ್ ಎಷ್ಟು ಬೀಳುತ್ತೆ? ಕ್ರೋರ್ಸಲ್ಲಿ ಬೀಳುತ್ತೆ ಅಪ್ಲಿಕೇಶನ್ಸು. ಸೊ ದಟ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ, ಪರ್ಟಿಕ್ಯುಲರ್ಲಿ ನೀವೇನಾದರೂ ಜಾಬ್ ಮಾಡ್ತೀರಾ ಅಂದರೆ ಆಲ್ವೇಸ್ ಟ್ರೈ ಟು ಮೇಕ್ ಇಟ್ ಅಡಿಷ್ನಲ್ ಸ್ಕಿಲ್ಸ್. ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ, ಸ್ಕಿಲ್ ಕಡೆಗೆ ಹೋಗಿ. ಒಂದು 4-5 ವರ್ಷ ಆ ಅಡಿಷ್ನಲ್ ಸ್ಕಿಲ್ ಕಡೆಗೆ ನೀವು ಕಂಪ್ಲೀಟ್ ನಿಮ್ಮ ಎಫರ್ಟ್ ಆಗ್ತಾ ಹೋದರೆ ಡೆಫಿನೆಟಾಗಿ, ನಾನು ಸ್ಟಾಕ್ ಮಾರ್ಕೆಟ್ ಅಂತಲೇ ಹೇಳಲ್ಲ, ನಾನು ನಿಮ್ಮನ್ನು ಸ್ಟಾಕ್ ಮಾರ್ಕೆಟಿಗೆ ಬನ್ನಿ ಅಂತಲೂ ಕರೆಯೋದಿಲ್ಲ. ಬೇರೆ ಬಿಸ್ನೆಸ್ಗಳೇ ಆಗಲಿ, ಬೇರೆ ಟ್ಯಾಲೆಂಟಿಂಗ್ ಥಿಂಗ್ಸ್ಗೆ ಆಗಲಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಆಲ್ವೇಸ್ ನೀವು ಥಿಂಕ್ ಮಾಡೋದು ಹೆಂಗೆ ಅಂದರೆ, ಟ್ರೈಯೇ ಮಾಡಲಿಲ್ಲ ಅಂದರೆ ಸೋತ್ರಿ ಅಂತಲೇ ಲೆಕ್ಕ ಲೈಫಲ್ಲಿ. ನೀವು ಟ್ರೈ ಮಾಡಿದರೆ ತಾನೇ ನಿಮಗೆ ಐದರ್ ವಿನ್ ಆರ್ ಲೂಸ್ ಅನ್ನೋದು ಆಪ್ಷನ್ ಸಿಗೋದು. ಟ್ರೈಯೇ ಮಾಡಲಿಲ್ಲ ಅಂದರೆ ಯು ಆರ್ ಆಲ್ರೆಡಿ ಲೂಸರ್ ಅಂತ. ಸೊ ದಟ್ ಈಸ್ ವಾಟ್. ಸೊ ಐ ಬಿಲೀವ್ ಇಟ್ ಸೇಮ್ ವೇ. ಬಿಕಾಸ್ ನಾನು ಬಂದಿರೋದು ಏನು ಹೈ ಕ್ಲಾಸ್ ಫ್ಯಾಮಿಲೀಸ್ ಇದಂತಲ್ಲ. ಸೊ ನಾನು ಒಂದೊಂದು ಟೈಮಲ್ಲಿ ಫುಡ್ಡಿಗೆ ಬ್ಯಾಂಗ್ಳೂರಿಗೆ ಬಂದಾಗ ಫುಡ್ಡಿಗೆ ಪರದಾಡಿರೋ ಡೇಸ್ಗಳು ಕೂಡ ನೆನಪಿದಾವೆ ನನಗೆ. ಒಂದೊಂದು ಟೈಮ್ ದುಡ್ಡು ಇರ್ತಿರಲಿಲ್ಲ. ದಿನಕ್ಕೆ ಕೆಲಸ ಹುಡುಕ್ಬೇಕಾರಂತೂ ದಿನಕ್ಕೆ 1 ಟೈಮ್ ಊಟ ಮಾಡಿದ್ದು ಕೂಡ ಹೆಚ್ಚು. ನಾವು ದಿನಕ್ಕೆ 1 ಟೈಮ್ ತಿನ್ಕೊಂಡು ಸಂಜೆಲ್ಲ ಅಡ್ಡಾಡಿದ್ದು, ಕೆಲಸಕ್ಕೋಸ್ಕರ ಪರದಾಡಿದ್ದು ಎಲ್ಲ ಲೈಫ್ಗಳು ಇದ್ದಾವೆ. ಸೊ ಅದಕ್ಕೆ ಲೈಕ್ ಆ ಪ್ರೊಟೆಸ್ಟಿಂಗ್ ವಿಡಿಯೋ ನೋಡಿದಾಗ ಅನ್ನಿಸ್ತು ನನಗೆ, ಲೈಫಲ್ಲಿ ಲೈಕ್ ನಮ್ಮ ಎಕ್ಸ್ಪೆಷಲಿ ನಮ್ಮ ಇಂಡಿಯನ್ ಮೈಂಡ್ಸೆಟ್ಟು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಮ್ಯಾಡ್ನೆಸ್ ಇದೆಯಲ್ಲ, ಅದು ಎಂಡ್ ಆಗಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇವತ್ತಿಗೆ ಲೈಕ್ 1970s 80sಲ್ಲೆಲ್ಲ ಎಜುಕೇಷನ್ ಮಾಡೋರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ಬಿಕಾಸ್ ಅವಾಗ ಎಜುಕೇಟೆಡ್ ಪೀಪಲ್ಸ್ ಕಡಿಮೆ ಇದ್ದರು, ಫಾರ್ಮಿಂಗ್ ಜಾಸ್ತಿ ಇದ್ದರು. ಬಟ್ ಇವಾಗ ಫಾರ್ಮಿಂಗ್ ಕಡಿಮೆ ಇದ್ದಾರೆ, ಎಜುಕೇಟೆಡ್ಸ್ ಜಾಸ್ತಿ ಇದ್ದಾರೆ. ವಾಸ್ ದ ಥಿಂಗ್. ಕಲೀರಿ, ಯಾವ್ದಾರು ಒಂದು ಥಿಂಗ್ನ ಕಲೀರಿ. ನಿಮಗೆ ಈಗ ಎಕ್ಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಇವಾಗಲೂ ಹೇಳ್ತಾರೆ ಜನಗಳು ಹೇಳೋದು ಹೆಂಗೆ ಅಂದರೆ, ಜೂಜು, ಇದು ಗ್ಯಾಮ್ಲಿಂಗ್, ಇದರಲ್ಲಿ ದುಡ್ಡಾಗಲ್ಲ, ಹಾಗೆ ಹೇಗೆ ಅಂತ. ಗೊತ್ತಿಲ್ಲದೆ ಇದ್ದವ್ರು ಮಾತಾಡೋಕೆ ಇದ್ದೇ ಇರ್ತಾರೆ ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ಮಾತಾಡೋರು ಯಾವಾಗಲೂ ಮಾತಾಡ್ತಲೇ ಇರ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಯು ಕಾಂಟ್ ಗ್ರೋ. ನೀವು ಯಾವುದನ್ನು ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಸೊ ನಿಮ್ಮನ್ನು ನೀವು ಫೋಕಸ್ ಮಾಡ್ತಾ ಇರಬೇಕು. ಸ್ಟಿಲ್ ನನಗೆ ಹೇಳ್ತಿಲ್ವ, ನಾನು ಇವತ್ತವರೆಗೂ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಾನು ಹೇಳ್ಕೊಳ್ಳೋದೆಲ್ಲ ಐ ಆಮ್ ಎ ಟ್ರೇಡರ್ ಅಂತ. ಯಾಕೆ ಹೇಳ್ಕೊಳ್ಳಲ್ಲ ಅಂದರೆ,
ನನಗೆ ಟ್ರೇಡಿಂಗಲ್ಲಿ ನಾಲೆಡ್ಜ್ ಇರೋರು ಓಪನ್ ಆಗಿ ನನ್ನೇ ಕೇಳ್ತಾರೆ, ಹೇಗೆ ನಡೀತಿದೆ ಟ್ರೇಡಿಂಗ್ ನಿಂದು, ಹೇಗೆ ಇದೆ ಅಂತ. ಈಗ ನಾನು ಊರಲ್ಲಿ ಹೋಗಿ ಫಾರ್ಮಿಂಗ್ ಮಾಡ್ತಿರೋ ಫ್ರೆಂಡ್ಸ್ಗಳ ಹತ್ರ ಹೋಗಿ ನಾನು ಟ್ರೇಡರ್ ಅಂದರೆ ಇಟ್ ಈಸ್ ಫನ್ನಿ ಫ್ಯಾಕ್ಟ್, ರೈಟ್? ಸೊ ಆ ಥರ ನಾಲೆಡ್ಜ್ ಇರೋ ಕಡೆ ನಿಮ್ಮ ನಾಲೆಡ್ಜ್ನ ಶೇರ್ ಮಾಡಿ, ನಾಲೆಡ್ಜ್ ಇಲ್ದಿರೋ ಕಡೆ ಆರಾಮ್ಸೆ ಯು ಜಸ್ಟ್ ಎಂಜಾಯ್ ದ ಲೈಫ್. ಎಲ್ರಿಗೂ ಎಲ್ಲ ಥಿಂಗ್ಸು ಸಿಗೋದಿಲ್ಲ. ಸೊ ಸೇಮ್ ವೇ ಇದು ಕೂಡ ಅಷ್ಟೇ. ಸೊ ನಾನಿವತ್ತು ಟ್ರೇಡಿಂಗಲ್ಲಿ ಸಕ್ಸಸ್ ಇದ್ದೀನಿ ಅಂದರೆ ಅದ್ರ ಹಿಂದ್ಗಡೆ ನನ್ನ ಎಫರ್ಟ್ ತುಂಬ ಇರುತ್ತಲ್ವ. ಸೇಮ್ ವೇ ನೀವು ನಿಮ್ಮ ಎಫರ್ಟ್ಸ್ ಹಾಕಿ ಡೆಫಿನೆಟಾಗಿ ನೀವು ಕೂಡ ಮುಂದೆ ಬರ್ತಾರೆ. ಯಾಕೆಂದರೆ ಲಾಸ್ಟು 2-3 ಡೇಸಿಂದ ಒಂದು 2-3 ಮೆಸೇಜ್ಗಳು ನೋಡಿದೆ. ಅವ್ರುಗಳು ಕೇಳ್ತಿರೋದು ಇಷ್ಟೇ, ಲೈಕ್ ಸರ್ ನಮ್ಮ ವರ್ಕ್ ಲೋಡ್ ಜಾಸ್ತಿ ಇದೆ, ಗೊತ್ತಿಲ್ಲ ಫ್ಯೂಚರ್ ನಮ್ಮದು ಹೇಗಿದೆ ಅಂತ. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಈಗಲೇ ಆಲ್ರೆಡಿ ಬಬಲ್ಲು ಆಳು ಮೂಳು ಅಂತ ಹೇಳ್ತಿದ್ದಾರೆ. ಸೊ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ನಾನು ಇವಾಗ ಏನು ದುಡಿತೇನಿಲ್ಲ ಅಷ್ಟು ದುಡ್ಕೋಬೋದಾ ಸರ್ ಅಂತ ಕ್ವಶನ್ಸ್ ಇತ್ತು. ಅವ್ರಿಗೆ ನಾನು ರಿಪ್ಲೈ ಒಂದೇ ಹಾಕಿರೋದು, ಎಫರ್ಟ್. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಕ್ಕೆ ಎಷ್ಟು ವರ್ಷ ಎಫರ್ಟ್ ಹಾಕಿದ್ದೀರಾ, ಇದು ಕೂಡ ಅಷ್ಟು ವರ್ಷ ಎಫರ್ಟ್ ನೀವು ಹಾಕಬೇಕಾಗತ್ತೆ. ಅಷ್ಟು ಟೈಮ್ ಇದೆಯಾ ಥಿಂಕ್ ಮಾಡ್ಕೊಳ್ಳಿ. ಸೊ ಟೈಮ್ ಇದೆ ಸರ್, ನನ್ನ ಹತ್ರ ಎಫರ್ಟ್ ಹಾಕಕ್ಕೆ ನಾನು ರೆಡಿ ಇದ್ದೀನಿ ಅಂದರೆ ಪುಟ್ ಯುವರ್ ಎಫರ್ಟ್. ಎಲ್ಲೂ ಹೋಗೋದಿಲ್ಲ. ಎಫರ್ಟ್ ಹಾಕ್ತೀರ ಅಂದರೆ ಅದು ಸಕ್ಸಸ್ ಕೊಟ್ಟೇ ಕೊಡುತ್ತೆ. ದಟ್ ಈಸ್ ವಾಟ್. ಓಕೆನಾ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಮಾರ್ಕೆಟ್. ಸೊ ನಿನ್ನೆ ಮಾರ್ಕೆಟ್ ನನಗೆ ಟ್ರ್ಯಾಪೇ ಆಗಿತ್ತು. ಆ್ಯಂಡ್ ನಿನ್ನೆನೂ ವಿಡಿಯೋ ಹಾಕಿದ್ಮೇಲೆ ಕೆಲವ್ರು ಮೆಸೇಜ್ ಇತ್ತು, ಸರ್ ಏನು ಸರ್ ನೀವು ಅಷ್ಟಿದ್ರೂ ಕವರ್ ಮಾಡ್ತೀರಾ. ಕವರ್ ಮಾಡ್ತೀನಿ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ನನಗೆ ಅದು ಹ್ಯೂಜ್ ಅಮೌಂಟ್ ಆಗಿರೋದಿಲ್ಲ. ಓಕೆ, ನಾನು ಡೈಲಿ ಅದೇ ಪ್ರಾಫಿಟ್ ನೋಡೋನಿಗೆ ನಾರ್ಮಲ್ ಅಮೌಂಟ್ ಇರುತ್ತೆ, ನಾರ್ಮಲ್ ಫೀಲಿಂಗ್ ಇರುತ್ತೆ. ನೀವು ಡೈಲಿ 1,000 ಪ್ರಾಫಿಟ್ ನೋಡೋರು ಒಂದೇ ಸಲ 10-15,000 ಲಾಸ್ ಆಯಿತು ಅಂದರೆ ನೀವು ಪ್ಯಾನಿಕ್ ಆಗ್ತೀರಾ. ಅದೇ ನೀವು 10,000 ಪ್ರಾಫಿಟ್ ಇರೋರು 10-15,000 ಲಾಸಲ್ಲಿದೆ ಅಂದರೆ ಸುಮ್ಮನೆ ಕೂತಿರ್ತೀರ, ಏನೂ ಆಗೋದಿಲ್ಲ, ನೋಡೋಣ ಮಾರ್ಕೆಟ್ ಏನೋ ಒಂದು ಕೊಡುತ್ತೆ ತಡಿ ಅನ್ನೋ ಥರ. ದಿಸ್ ಈಸ್ ವಾಟ್. ಅಷ್ಟೇ ಅಷ್ಟೇ ನನ್ನ ಮೈಂಡಲ್ಲಿ ಕೂಡ ರನ್ ಆಗೋದು. ದಟ್ ಈಸ್ ನಾನು ಥಿಂಕ್ ಮಾಡೋದು ಕೂಡ ಅದೇ ಥರನೇ. ಓಕೆನಾ, ಇಲ್ಲ ಫೈನ್. ಇವತ್ತಿಂದು ಪ್ರಾಫಿಟ್ ಲಾಸ್ ನೋಡ್ಕೊಂಬರೋಣ. ಜಸ್ಟ್ ಗುಡ್ ಡೇ ಫಾರ್ ಮೀ. ಇಟ್ಸ್ ಅ ವೆರಿ ಗುಡ್ ಡೇ, ನಾಟ್ ಎ ಬ್ಯಾಡ್ ಡೇ ಅಂತ ನಾನು ಅನ್ಸೋದೇ ಇಲ್ಲ. ವೆರಿ ಗುಡ್ ಡೇ. ಲೈಕ್ ಈಸಿ ಟ್ರೇಡ್ಸ್ ನನಗೆ ಇವತ್ತು ಸಿಕ್ಕಿದ್ದು. 2 ಟ್ರೇಡ್ ಸಿಕ್ತು. ಎರಡು ಕಡೆನೂ ಟ್ರೇಡ್ ಕೂಡ ಮಾಡಿದ್ದೀನಿ. ಲೆಟ್ ರಿಫ್ರೆಶ್ ಇಟ್ ಫಸ್ಟ್. ಸೊ ಲೈಕ್ ಬೆಳಗ್ಗೆನೇ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೆ. ಕಾಲ್ ಸೈಡ್ ಟ್ರೇಡಲ್ಲಿ ಐ ಹ್ಯಾವ್ ಕ್ಯಾಪ್ಚರ್ಡ್ ಆಲ್ಮೋಸ್ಟು 12 ಪಾಯಿಂಟ್ಸ್, 10 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿತ್ತು. ಸೊ ಜಸ್ಟ್ ಓಕೆ ಫೈನ್, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ದೆನ್ ಮಾರ್ಕೆಟ್ ಈಗ ಗಿವನ್ ಮಿ ಆಪರ್ಚುನಿಟಿ ಟು ಟ್ರೇಡ್ ಇಟ್ ಆನ್ ಸೆಲ್ಲಿಂಗ್ ಸೈಡ್ ಆಲ್ಸೋ. ಸೆಲ್ಲಿಂಗ್ ಸೈಡ್ ಕೂಡ ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಡ್ತು. ಐ ಡನ್ ಇಟ್. ಓಕೆನಾ, ಆಗೇನ್ ಮಾರ್ಕೆಟು ಪುಟ್ ಸೈಡಿಂದ ಆಗೇನ್ ಕಾಲ್ ಸೈಡಿಗೆ ಜಂಪ್ ಆದಾಗ ಆಗೇನ್ ತೊಗೊಂಡೆ, ಆಗೇನ್ ಐ ಕ್ಯಾಪ್ಚರ್ಡ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಒಂದು 12-13 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ. ಇವತ್ತು ಈಸಿ ಅನ್ನೋದಕ್ಕಿಂತ ನೀವು ಟ್ರೇಡ್ ಮಾಡಿದರೆ ಇನ್ನೂ ಒಂದು ಟ್ರೇಡ್, ಇವಾಗಲೂ ಕೂಡ ನಾನು ಪುಟ್ ಸೈಡ್ ಇನ್ನೊಂದು ಟ್ರೇಡ್ ಮಾಡ್ಬೋದು, ಬಟ್ ನಾನು ಮಾಡೋದಿಲ್ಲ. ಯಾಕೆಂದರೆ ಒನ್ಸ್ ನಿಮಗೆ ಹ್ಯೂಜ್ ಒಳ್ಳೆ ಪ್ರಾಫಿಟ್ ಆಗಿದೆ ಅಂದರೆ ಯಾಕೆ ತಿರುಗಿ ನೋಡಬೇಕಲ್ವಾ. ದಟ್ ಈಸ್ ವಾಟ್ ಮೈ ಮೈಂಡ್ ಸೆಟ್. ಸೊ ಟುಡೇ ಇಟ್ಸ್ ಅ ಗುಡ್ ಡೇ. ಸೊ ಎಲ್ಲೆಲ್ಲಿ ಟ್ರೇಡ್ ಇತ್ತು, ಸ್ಟೂಡೆಂಟ್ಸ್ಗೆ ಏನೇನು ಹೇಳಿದೆ, ಎರಡನ್ನೂ ನಾನು ನಿಮಗೆ ಗೈಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ತೀನಿ. ಓಕೆನಾ, ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಕಲಿಬೇಕನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ಸ್ಟೂಡೆಂಟ್ಸಿಗೆ ಇಟ್ಸ್ ವೆರಿ ಮಚ್ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟು ಏನಾದರೂ ಬಿಲೋ 500 ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ 2 ಡೇಸಿಂದ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಇಟ್ಸ್ ಅ ಬುಲ್ಲಿಶ್ ಬೇರಿಶ್ ಪುಲ್ ಬ್ಯಾಕ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಬ್ರೇಕ್ಔಟ್ ಆಗ್ದಲೆ 600ಇಂದ ಮೇಲಕ್ಕೆ ಟ್ರೇಡ್ ಮಾಡ್ದಲೆ, ಈ ಕಡೆ 400ಇಂದ ಕೆಳಗಡೆ ಟ್ರೇಡ್ ಮಾಡಲಿಲ್ಲ ಮಾರ್ಕೆಟು, ಇದ್ರೊಳಗಡೆ ಓಪನ್ ಆಯಿತು ಅಂದರೆ ಟ್ರೇಡೇ ಮಾಡಬೇಡಿ, ದಯವಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ, ನೀವು ಟ್ರ್ಯಾಪ್ ಆಗ್ತೀರಾ ಅಂತ ಹೇಳಿದ್ದೆ. ಓಕೆನಾ, ನಿಮ್ಗಳ ಕ್ವಶನ್ ಇರುತ್ತೆ, ಸರ್ ಏನು ಸರ್ ನೀವು ನೋಡಿದರೆ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಬಿಟ್ಟು ನಮಗೆ ಮಾತ್ರ ಟ್ರ್ಯಾಪ್ ಆಗುತ್ತೆ ಅಂತಿರಲ್ಲ ಸರ್ ಅಂತ. ದಿಸ್ ಈಸ್ ವಾಟ್ ದ ಥಿಂಗ್. ಓಕೆನಾ, ಸೊ ನಿಮಗೆ ಟ್ರುತ್ ಅರ್ಥ ಮಾಡ್ಕೋಬೇಕಾದ್ರೆ ನೀವು ನನ್ನಷ್ಟು ನಾಲೆಡ್ಜಿಗೆ ಬರೋ ಅಷ್ಟರಲ್ಲಿ ನೀವು ಆಲ್ಮೋಸ್ಟ್ ನನಗಿಂತ ಗುಡ್ ಟ್ರೇಡರ್ ಆಗಿರ್ತೀರ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ನನ್ನ ನಾಲೆಡ್ಜಿಗೆ ಬರೋದ್ರೊಳಗಡೆ ನೀವು ನನಗಿಂತ ಒಳ್ಳೆ ಟ್ರೇಡರ್ ಆಗಿರ್ತೀರ. ಸೊ ಹಾಗಾಗಿ ನಿಮಗೆ ಲೈಕ್ ನನಗಿಂತ ಒಳ್ಳೆ ಟ್ರೇಡರ್ ಆಗಿರ್ತೀರ ಅಂದಾಗ ನಿಮಗೂ ಗೊತ್ತಾಗುತ್ತೆ ಮಾರ್ಕೆಟ್ ಏನು ಮಾಡ್ತಿದೆ ಅಂತ. ಓಕೆನಾ, ಸೇಮ್ ವೇ ಲಾಜಿಕ್. ಸೊ ಕೆಲವ್ರು ಹೇಳ್ತಾರೆ ಲೈಕ್ ನಿನ್ನೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತಲ್ಲ, ಅದು ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂದಿದೆ, ಸೊ ಇವತ್ತು ಅಗೇನ್ ಮೇಲೋಗಿದೆ ಅಂತ. ನೋ, ಐ ಡೋಂಟ್ ಬಿಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ಮಾರ್ಕೆಟ್ ರನ್ಸ್ ಬೈ ಟ್ರೆಂಡಿ ಆ್ಯಂಡ್ ಮಾರ್ಕೆಟ್ ಡೈರೆಕ್ಷನ್. ಸೊ IT ಸೆಕ್ಟ್ರಲ್ಲಿ ಇರೋ ಬಬಲಿಂದಾಗಿ ಮಾರ್ಕೆಟ್ನ ಮೇಲಕ್ಕೆ ಹೋಗಿ ಬಿಡ್ತಾ ಇಲ್ಲ, ಮಾರ್ಕೆಟು ಸೈಡ್ ವೈಸ್ ಆಗ್ತಾ ಇದೆ. ದಟ್ಸ್ ಓಕೆ. ಮಾರ್ಕೆಟು ಈಗ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ, ಸ್ಟಿಲ್ ಐ ಬಿಲೀವ್ ಇಟ್. ಮಾರ್ಕೆಟ್ ಏನಾದರೂ ಈ ಲೆವೆಲ್ 25,400ಇಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟ್ ವಿಲ್ ಗೋ ಅನದರ್ 1000 ಪಾಯಿಂಟ್ ಕರೆಕ್ಷನ್. ಒಂದು ವಾರ ತೊಗೋಬೋದು, 15 ದಿನ ತೊಗೋಬೋದು, 1000 ಪಾಯಿಂಟ್ ಕರೆಕ್ಷನ್ ಅಂತೂ ಹೋಗುತ್ತೆ. ನಾನು ನಿಮಗೆ ಹೇಳಿದೆ ಇನ್ನೂ ಒಂದು ಪುಟ್ ಸೈಡ್ ಟ್ರೇಡ್ ನಾನು ಮಾಡ್ತಿದ್ದೆ ಅಂತ. ಸೊ ದಿಸ್ ವಾಸ್ ದ ಟ್ರೇಡ್, ಬಿಕಾಸ್ ಮಾರ್ಕೆಟ್ ಏನು ಮಾಡಿದೆ 25,500ಗೆ ಬಂದಿದೆ. ಸೊ ಮಾರ್ಕೆಟು ಬೆಳಗ್ಗೆ ಒನ್ ಟೈಮ್ ತೊಗೊಂಡಿತ್ತು 500 ಸಪೋರ್ಟ್,
2 times 500 ಸಪೋರ್ಟ್, ದಿಸ್ ಇಸ್ ದ ಥರ್ಡ್ ಟೈಮ್, ಇಟ್ ಶುಡ್ ಬ್ರೇಕ್. ಸೊ ಬ್ರೇಕ್ ಆಗಲೇಬೇಕು. ಈಗ ನಾನು ಈ ಕ್ಯಾಂಡಲಲ್ಲಿ ಟ್ರೇಡ್ ಮಾಡಿದರೆ ಇಟ್ ವಾಸ್ ಅ ಈಸಿ ಟ್ರೇಡ್ ಆರ್ ನಾಟ್? ಓಕೆನಾ? ನಿಮಗೆ ಈಸಿ ಟ್ರೇಡ್ ಅಲ್ವೋ ಆಯಿತೋ ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಪ್ರೀಮಿಯಮಲ್ಲಿ. ಸೊ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ. ಮೈ ಫಸ್ಟ್ ಟ್ರೇಡ್, ಮಾರ್ಕೆಟು ಮಿಡಲಲ್ಲಿದೆ, ಓಪನ್ ಆಗಿದೆ. ಸೊ ಚಲೋ ಟ್ರೇಡ್ ಸಿಕ್ಕಿರೋ, ಓಕೆ ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ ವೆಯ್ಟ್ ಮಾಡ್ತಿದೆ. ಮಾರ್ಕೆಟ್ ಯಾವಾಗ ಇಷ್ಟು ಲೈಕ್ ರಿಟರ್ನ್ ಬಂದು ಅಗೇನ್ ಈ ಲೆವೆಲಿಗೆ ಬಂತು, ಇಲ್ಲಿ ನಾನು ರಿಟ್ರೇಸ್ಮೆಂಟಲ್ಲಿ ಐ ಎಂಟರ್ಡ್ ಹಿಯರ್. ಇಲ್ಲಿಗೆ ಬರೋಷ್ಟರಲ್ಲಿ ನನಗೆ 10 ಪಾಯಿಂಟ್ ತೋರಿಸ್ತಿತ್ತು, ಬಿಕಾಸ್ ಮಾರ್ಕೆಟ್ ಬಂದು ಬ್ರೇಕ್ಔಟ್ ಸ್ಟೇಜಲ್ಲ ಇದು, ಇಟ್ ಈಸ್ ಅ ಮಿಡ್. ಈ ಕ್ಯಾಂಡಲ್, ಈ ಬಿಗ್ ಕ್ಯಾಂಡಲಲ್ಲಿ ಮಿಡಲಲ್ಲಿ ಸ್ಟಕ್ಕಪ್ ಆಗಿದೆ ಮಾರ್ಕೆಟು. ಸೊ ಲೆಟ್ಸ್ 10 ಪಾಯಿಂಟ್ಸಿಗೆ ಕ್ಲೋಸ್ ಮಾಡೋಣ ಅಂತ ಕ್ಲೋಸ್ ಮಾಡಿದೆ. ಓಕೆನಾ? ಅಗೇನ್ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದೆ, ಚಲೋ ಮಾರ್ಕೆಟು ಏನು ಮಾಡುತ್ತೆ ನೋಡೋಣ ಅಂತ. ಸೊ ಒನ್ಸ್ ಮಾರ್ಕೆಟ್ ಸ್ಟಾರ್ಟೆಡ್ ಕಮಿಂಗ್ ಬ್ಯಾಕ್ ದಿಸ್ ಬಿಗ್ ಕ್ಯಾಂಡಲ್ ಮಾಡಿ ಅಗೇನ್ ರಿಟ್ರೇಸ್ಮೆಂಟ್ ಬಂದಾಗ ಐ ಟುಕ್ ಅ ಟ್ರೇಡ್. ಅಗೇನ್ ಮಾರ್ಕೆಟ್ ಗಿವನ್ ಮಿ ವೆರಿ ಗುಡ್ ರಿವಾರ್ಡ್. ಓಕೆನಾ? ಸೊ ಪುಟ್ ಸೈಡ್ ಟ್ರೇಡ್ ಆಯಿತು. ಪುಟ್ ಸೈಡ್ ಟ್ರೇಡ್ ಆದಮೇಲೂ ಓಕೆ, ಇಟ್ಸ್ ಡನ್, ನೋ ಮೋರ್ ಟ್ರೇಡ್ಸ್. ಆಲ್ಮೋಸ್ಟ್ 22K ಆಗಿದೆ, ಹ್ಯಾಪಿ, ಕ್ಲೋಸ್ ದ ಟ್ರೇಡ್. ಬಟ್ ಸ್ಟಿಲ್ ಮಾರ್ಕೆಟ್ ಅಗೇನ್ 90 ಡಿಗ್ರಿಲಿ ಅಪ್ಸೈಡಿಗೆ ಬಂತು. ದೆನ್ ಐ ಡಿಸೈಡೆಡ್ ಚಲೋ ಎಂಟರ್ ಹಿಯರ್ ಅಂತ. ಸೊ ಇಲ್ಲೇ ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದೆ. ಇಲ್ಲಿಗೆ ಬರೋಷ್ಟರಲ್ಲಿ ಐ ಜಸ್ಟ್ ಮೇಡ್ ದಟ್ ಕಾಲ್ ಸೈಡ್, ಸೇಮ್ ಪ್ರೀಮಿಯಮಲ್ಲಿ ಟ್ರೇಡ್ ಮಾಡೋದ್ರಿಂದ ಕ್ಲೋಸ್ ಇಟ್ ಅಪ್. ಸೊ ಇವಾಗ ನಾನು ನಿಮಗೆ ಹೇಳಿದ ಪ್ರಕಾರ ಪುಟ್ ಸೈಡ್ ನನಗೆ ಟ್ರೇಡ್ ಇತ್ತು, ಇಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡಿದರೂ ಕೂಡ ಐ ಕ್ಯಾನ್ ಮೇಕ್ ಇಟ್ ಮನಿ ಅಂತ. ಸೊ ನಿಮಗೆ ಪ್ರೀಮಿಯಮ್ ಚಾರ್ಟ್ ಹೋಗಿ ತೋರಿಸ್ತೀನಿ ನೋಡಿ. ಸಿ, ಸಿಂಪಲ್ ಲಾಜಿಕ್ಕು. ಇವತ್ತು ಮಿಡಲಲ್ಲಿ ನನಗೆ ಯಾವುದೇ ಲೈನ್ಸು, ಯಾವುದೇ ಸ್ಟ್ರೈಕ್ ಪ್ರೈಸ್ಗಳ ಬಗ್ಗೆ ನಮ್ಮ ಇದನ್ನು ಮಾತಾಡ್ತಿಲ್ಲ ಇಲ್ಲಿ ನಂದು, ಯಾಕೆಂದರೆ ಈ ರಿಟ್ರೇಸ್ಮೆಂಟ್ಸ್ಗಳ, ಯಾಕೆಂದರೆ ಮಾರ್ಕೆಟ್ ಏನೇ ಹ್ಯೂಜ್ ಆಗಿರೋದ್ರಿಂದ ಒನ್ ಡೇ ಅಂತೂ ಮಾರ್ಕೆಟಲ್ಲಿ ರೆಸ್ಟ್ ಮಾಡಲೇಬೇಕು. ನೆಕ್ಸ್ಟ್ ಮಾರ್ಕೆಟ್ ವಿಲ್ ಡಿಸೈಡ್ ದ ಟ್ರೆಂಡ್, ಐದರ್ ಐ ವಿಲ್ ಗೋ ಅಪ್ ಸೈಡ್ ಮಂಡೇ ಒಳಗಡೆ, ಐದರ್ ಐ ವಿಲ್ ಗೋ ಡೌನ್ ಸೈಡ್, ಎರಡರಲ್ಲಿ ಒಂದು ಡಿಸೈಡ್ ಮಾಡುತ್ತೆ. ಸೊ ಇದೀಗ ಮಾರ್ಕೆಟಲ್ಲಿ ಏನಾಗಿತ್ತು, ನಿನ್ನೆ ಇಲ್ಲಿಂದ ಶಾರ್ಪ್ ಫಾಲ್ ಎಂಟ್ರಿ ಆಗಿದ್ದವರು, ಈ ರಿಟ್ರೇಸ್ಮೆಂಟ್ಗಳಲ್ಲಿ ಮೇ ಬಿ ದೇ ಬುಕ್ ದ ಪ್ರಾಫಿಟ್ ಆರ್ ನಾಟ್. ಸೊ ಇಲ್ಲಿಂದ 500ಅಲ್ಲಿ ಅಗೇನ್ ಎಂಟ್ರಿ ಆದವರು ಅಗೇನ್ ನೆಕ್ ಲೈನಿಗೆ ಬಂದಾಗ ಅವ್ರು ಇಲ್ಲಿಂದ ಏನಾದರೂ ಲಾಸ್ನ ತಾವು ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗೋರೆ. ವೆಯ್ಟ್ ಮಾಡಿದವರು ಇವತ್ತಿನ ಗ್ಯಾಪ್ ಅಪ್ಪಲ್ಲಿ ಎಕ್ಸಿಟ್ ಆಗೋರೆ. ಓಕೆನಾ? ಇಟ್ ಮೀನ್ಸ್ ನೋ ಸೆಲ್ಲರ್ಸ್ ಇನ್ ದ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಇಲ್ಲ, ಪೊಸಿಷನ್ಸ್ ಕಡಿಮೆ ಇದೆ. ಸೊ ಇವತ್ತು ಏನಾಗ್ತಿದೆ, ಇಟ್ಸ್ ಅ ಫ್ರೆಶ್ ಪೊಸಿಷನ್ಸ್. ಈ ಹೈಯಿಂದ ಮೇಲಕ್ಕೆ ಬಂದರೆ ಮಾರ್ಕೆಟ್ ವಿಲ್ ಗೋ ಬುಲಿಶ್ ಅಂದ್ಕೊಂಡವರು ಟ್ರ್ಯಾಪ್ ಆಗಿದ್ದಾರೆ. ಇವತ್ತು ಈ ಲೋಯಿಂದ ಬಂದವ್ರಿಗೂ ಮಾರ್ಕೆಟ್ ಬೇರಿಶ್ ಆಗಿದೆ ಅನ್ನೋರು ಕೂಡ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್. ಅದಕ್ಕೇ ಸ್ಟೂಡೆಂಟ್ಸ್ಗೆ ನಾನು ಹೇಳಿದೆ, ಇಲ್ಲಿ ದಯವಿಟ್ಟು ಟ್ರೇಡೇ ಮಾಡಬೇಡಿ, ಮಾರ್ಕೆಟ್ ಈಸ್ ಗೋಯಿಂಗ್ ಟು ಬಿ ಹ್ಯೂಜ್ ಕನ್ಫ್ಯೂಷನ್ ಅಂತ. ಕನ್ಫ್ಯೂಷನ್ ಜಾಸ್ತಿ ಇದೆ, ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಮಾರ್ಕೆಟ್ ಎರಡು ಕಡೆ ಟ್ರ್ಯಾಪ್ ಮಾಡ್ತಿದೆ ಅಂತ ಅಲ್ವಾ. ಸೊ ಇವಾಗ ನಿಮಗೆ ಲೈಕ್ ಪ್ರೀಮಿಯಮ್ ಚಾರ್ಟಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದೆ. ನಾನು ಸ್ಕ್ಯಾಲ್ಪಿಂಗಲ್ಲಿ ಯಾವ ಥರ ನಂದು ಕ್ವಿಕ್ ಸ್ಕ್ಯಾಲ್ಪಿಂಗ್ಸ್ ಇರುತ್ತೆ ಅನ್ನೋದನ್ನು ಲೆಟ್ಸ್ ಕಮ್ ಬ್ಯಾಕ್ ಟು 25,600 ಪುಟ್. ಓಕೆನಾ? 25,600 ಪುಟ್. ಸೊ ನಾನು ನಿಮಗೆ ಹೇಳಿದಾಗೇ ಮಾರ್ಕೆಟಲ್ಲಿ ನನಗೆ ಟ್ರೇಡ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಮಾರ್ಕೆಟು ಈ ಲೆವೆಲು. ಸೊ ನಾನು ಇಲ್ಲಿ ಎಂಟ್ರಿ ಆಗಿದ್ರು ಕೂಡ ಎಷ್ಟು 158 ಅಂದ್ಕೊಳ್ಳಿ, ಆಲ್ಮೋಸ್ಟ್ 158 to 157, ಆಲ್ಮೋಸ್ಟ್ ಮಾರ್ಕೆಟ್ ಟಚ್ ಟು 180. ಎಷ್ಟಾಯ್ತು ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ 158 ನಿಮಗೆ ಲೆಟ್ಸ್ ಝೂಮ್ ಇಟ್, ಝೂಮ್. ಸೊ ಅದ್ರ ಪ್ರಕಾರನೇ ಹೇಳಬೇಕಂದ್ರೆ ನನಗೆ ವೇರ್ ಇಸ್ ದ ಲೈನ್ ಹಾಕಿದ್ರೆ ಇನ್ನೂ ಈಸಿಯಾಗಿ ಕಾಣುತ್ತೆ ನಿಮಗೆ. ಸೊ ನಾನು 166ಗೆ ಎಂಟ್ರಿ ಆಗಿದ್ದರೆ ನನಗೆ ಟಾರ್ಗೆಟ್ ಎಷ್ಟು ಸಿಕ್ಕಿದೆ. ಸೊ ಇಲ್ಲಿ ತನಕ ಹೈ ತನಕ ವೆಯ್ಟ್ ಮಾಡಲಿಲ್ಲ ಅಂದ್ರೂ 176, 10ರಿಂದ 12 ಪಾಯಿಂಟ್ಸ್ ತೊಗೊಳ್ತೀನಿ ಅಂದರು 177. ಇಟ್ಸ್ ಅ ಹ್ಯೂಜ್ 10 ಪಾಯಿಂಟ್ಸ್ ರ್ಯಾಲಿ ಅಲ್ವಾ. ವೆರಿ ಗುಡ್ ಮೂಮೆಂಟ್. ಅದಾದಮೇಲೆ ಮಾರ್ಕೆಟ್ ಅಗೇನ್ ಹಿಟ್ಸ್ ದೇರ್ ಸ್ಟಾಪ್ ಲಾಸ್. 166ಇಂದ 156ಗೆ ಬಂತು. ಮಾರ್ಕೆಟ್ ಈಸಿಲಿ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತಿದೆ ಅಲ್ಲಿ. ಸೊ ಇದಕ್ಕೆ ನಾನು ಹೇಳಿದ್ದು, ಮಾರ್ಕೆಟು ಇವತ್ತು ಫ್ರೆಷರ್ಸ್ಗಳು ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಮಾರ್ಕೆಟ್ ನಾಲೆಡ್ಜ್ ಕಡಿಮೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಮಾರ್ಕೆಟ್ ಈಸ್ ಅನ್ ಹ್ಯೂಜ್ ಕನ್ಫ್ಯೂಷನ್ ಇವತ್ತಂತ. ತುಂಬಾ ಕನ್ಫ್ಯೂಷನ್ ಇದೆ ಮಾರ್ಕೆಟಲ್ಲಿ ಅಂತ. ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾಕೆ ನಾನು ಆ ಥರ ಹೇಳಿದೆ, ಯಾಕೆ ಮಾರ್ಕೆಟ್ ಕನ್ಫ್ಯೂಷನ್ ಇದೆ ಅನ್ನೋದನ್ನು ಹೇಳಿದೆ, ಎರಡೂ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ? ಸೊ ಸಿಂಪಲ್ ಥಿಂಗ್ಸ್ ನನ್ನ ಪ್ರಕಾರ ಏನು ಗೊತ್ತಾ, ಲೈಕ್ ನೀವು ಎಷ್ಟು ಸಿಂಪಲ್ಲಾಗಿ ಆ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಸಿಂಪಲ್ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಸೆಟ್ಟು. ಸೊ ಕಾಂಪ್ಲಿಕೇಟೆಡ್ ಯಾವಾಗ ಆಗುತ್ತೆ, ಮೆನಿ ಇಂಡಿಕೇಟರ್ಸ್, ಮೆನಿ ಲಾಜಿಕ್ಸ್, ಮೆನಿ ಮೈಂಡ್ ಸೆಟ್, ಇಟ್ ವಿಲ್ ಕಾಂಪ್ಲಿಕೇಟ್ಸ್ ಯು ಲಾಟ್ ಅಲ್ವಾ. ಹೋಪ್ ನಾನು ನಿಮಗೆ ಹೇಳಿದ್ದು ಥಿಂಗ್ಸ್ಗಳು ಒಂದು ಮೈಂಡ್ಸೆಟ್ ಎರಡೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನಾನು ಹೇಗೆ ಟ್ರೇಡ್ ಮಾಡ್ತೀನಿ, ನಾನು ಹೇಗೆ ಮೈಂಡ್ಸೆಟ್ನ ರೀಡ್ ಮಾಡ್ತೀನಿ, ಇವಾಗ 10 to 12 ಪಾಯಿಂಟ್ಸ್ ನಿಮಗೆ ಇಲ್ಲೇ ತೋರಿಸ್ದೆ. ಸೊ ಆ 10 to 12 ಪಾಯಿಂಟ್ಸ್ ಹಿಡಿದಿದ್ರೆ ಆಲ್ಮೋಸ್ಟ್ ಐ ಮೇಡ್ ಇಟ್ 50K ರೈಟ್ ಟುಡೇ, ಅಗೇನ್ 50K. ಸೊ ಇದು ಮೈಂಡ್ಸೆಟ್ ಅಲ್ಲ, ಅದು ದಿನಕ್ಕೆ 3-4 ಟ್ರೇಡ್ ಮಾಡೋದು ಮೈಂಡ್ಸೆಟ್ ಅಲ್ಲ. ಸೊ
ಗುಡ್ ಪ್ರಾಫಿಟಿಗೆ ನಿನ್ನೆ ನನಗೆ ದುಡ್ಡು ಆಗಿರಲ್ಲ, ಅದಕ್ಕೆ ನಾನು ಸ್ವಲ್ಪ ಇವತ್ತು ರಿಸ್ಕ್ ತೊಗೊಂಡಿದ್ದೀನಿ. ಅದರ್ವೈಸ್ ನಾನು ಇವತ್ತು ರಿಸ್ಕೇ ತೊಗೊಳ್ತಿರಲ್ಲ. ನಿನ್ನೆ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದಿರೆ ನಾನು. ನಿನ್ನೆ ಒಂದು 15-20 ಸಾವಿರ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದರೆ, ಇವತ್ತು ಒಂದು 10-15 ಸಾವಿರಕ್ಕೆ ಕ್ಲೋಸ್ ಮಾಡಿರ್ತಿದೆ. ಸೊ ನಿನ್ನೆ ದುಡ್ಡಾಗಿರಲ್ಲ, ಸೊ ಅದಕ್ಕೆ ಸ್ವಲ್ಪ ರಿಸ್ಕ್ ತೊಗೊಂಡಿದ್ದೀನಿ. ಓಕೆನಾ? ಸೊ ದಿಸ್ ಈಸ್ ವಾಟ್ ಇವತ್ತಿಂದು ಇದಾಗಿತ್ತು. ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ವಿಡಿಯೋ ಲೆಂತಿ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಓಕೆ, ಲೆಟ್ಸ್ ಕ್ಲೋಸ್ ದ ವಿಡಿಯೋ. ಥ್ಯಾಂಕ್ ಯು ಆಲ್. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.